ಹಲೋ ರವಿ. ಹಾಯ್, ಕೂತ್ಕೋ. ಏನೋ ಮಾತಾಡ್ಬೇಕು ಅಂತ ಕರೆದಿಯಲ್ಲ, ಏನ್ ಸಮಾಚಾರ? ಏನ್ ತಗೋತೀಯಾ? ಕಾಫಿ. ಕಾಫಿ, ಒಂದು ಕಾಫಿ. ಏನೋ, ಏನ್ ವಿಷಯ? ಕಾಫಿ ಬಂತು, ತಗೋ. ಏನ್ ವಿಷಯ ಅಂತ ಹೇಳೋ. ನಾನು ಮದುವೆ ಆಗೋಣ ಅಂತಿದ್ದೀನಿ ಕಣ. ಹೌದಾ? ಯಾರ ಹುಡುಗಿ? ಮದ್ವೆ ಆಗೋ ಗಂಡು ಹೀಗ್ ನಾಚ್ಕೊಂಡ್ರೆ ಹೇಗಯ್ಯ? ಹುಡುಗಿ ಯಾರು ಅಂತ ಹೇಳೋ, ಮುಂದಿನ ವಿಷಯ ನಾನ್ ಮಾತಾಡ್ತೀನಿ. ಯಾರ ಹುಡುಗಿ? ಅದು ನಿನ್ ತಂಗಿ ಚಿತ್ರಾನು. ಏನಂದೆ? ಇನ್ನೊಂದ್ಸಲ ಹೇಳು. ನಾನ್ ಚಿತ್ರಾನ ಮೆಚ್ಕೊಂಡಿದ್ದೀನಿ ಕಣ. ನೀ ನನ್ನ ತಂಗಿನ ಮೆಚ್ಕೊಂಡು ಮದುವೆ ಆಗೋದಾದ್ರೆ ನನಗೆ ಜೀವನದಲ್ಲಿ ಅದಕ್ಕಿಂತ ಖುಷಿ ತರೋ ವಿಷಯ ಬೇರೆ ಯಾವುದೂ ಇಲ್ಲ. ಆದ್ರೆ ಮದುವೆ ಅಂತ ಅನ್ನೋದು ನನ್ನ ತಂಗಿ ಜೀವನದಲ್ಲಿ ಬರೆಯೋದಕ್ಕೆ ಮುಂಚೆನೆ ಮುಗಿದು ಹೋಗಿರೋ ಒಂದು ಅಧ್ಯಾಯ ಕಣೋ ರವಿ. ಚಿತ್ರ ನನಗೆ ಜನ್ಮದಲ್ಲೇ ಮದುವೆ ಬೇಡ ಅಂತ ಹೇಳಿ ಕೂತು 5 ವರ್ಷ ಆಯ್ತು. ಎಷ್ಟೋ ಜನ ಹುಡುಗರು ನಿನ್ ಹಾಗೆ ಅವಳು ನೋಡಿ ಮೆಚ್ಕೊಂಡು ಮದುವೆ ಆಗೋದಕ್ಕೂ ಬಂದ್ರು. ಆದ್ರೆ ಚಿತ್ರ ಮಾತ್ರ ತನ್ನ ಮನಸ್ಸನ್ನ ಬದಲಾಯಿಸ್ಲಿಲ್ಲ. ಐ ಆಮ್ ಸಾರಿ ಅಶೋಕ್, ಇಷ್ಟೆಲ್ಲ ವಿಷಯ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ತಪ್ಪು ಮಾಡಿದೆ ಅನ್ಸುತ್ತೆ. ಓಕೆ, ನಾನು ಬರ್ತೀನಿ. ಇರೋ ರವಿ, ಕೂತ್ಕೋ. ದಯವಿಟ್ಟು ಎಮೋಷನಲ್ ಆಗ್ಬೇಡ. ನನ್ನ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೊ. ನನ್ನ ತಂಗಿಗೆ ಮದುವೆ ಆಗ್ಬೇಕು ಅನ್ನೋ ಆಸೆ ನನಗೂ ಇದೆ. ಖಂಡಿತ ನಾನು ಚಿತ್ರ ಹತ್ರ ಮಾತಾಡ್ತೀನಿ. ಅವಳು ಒಪ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಬೇರೆ ಇಲ್ಲ. ಚಿತ್ತಿ, ಯಾವತ್ತೂ ಮನೆಗೆ ಹೂ ತರದೇ ಇದ್ದೋನು ಇವತ್ತು ಯಾಕೆ ತಂದಿದ್ದಾನೆ ಅಂತ ಯೋಚಿಸ್ತಾ ಇದ್ಯಾ? ಇದನ್ನ ನಾನ್ ಕೊಂಡಿದ್ದಲ್ಲ. ಅದು ಅದು ನಾನು ನಿಂಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನನಗೆ ರವಿ ಸಿಕ್ಕಿದ್ದ, ಅವನೇ ಈ ಹೂ ತೆಕ್ಕೊಟ್ಟಿದ್ದು. ಮತ್ತೆ ಮತ್ತೆ ನಿನ್ನ ಹತ್ರ ಈ ವಿಷಯ ಹೇಳಿ ನಿನ್ ಮನ್ಸನ್ನು ನೋಯ್ಸಕ್ಕೆ ನನಗಿಷ್ಟ ಇಲ್ಲ. ಆದ್ರೆ ರವಿ ನಿನ್ನ ಇಷ್ಟಪಟ್ಟಿದ್ದಾನೆ. ನೀನು ಒಪ್ಪಿದ್ರೆ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ನಿನಗೆ ಈ ವಿಷಯ ಇಷ್ಟ ಇಲ್ಲ ಅಂದ್ರೆ ಅವನು ಕೊಟ್ಟ ಈ ಹೂವನ್ನ ದೇವ್ರ ಹತ್ರ ಹಾಕ್ಬಿಡು. ನಿನಗಿಷ್ಟ ಇದೆ ಅಂದ್ರೆ ಒಂದು ಹೆಣ್ಣು ಹೂವನ್ನು ಏನ್ ಮಾಡ್ತಾಳೆ ಅದನ್ನ ಮಾಡು. ಬಂದೆ ಬಂದೆ ಅಂತ ಹೇಳಿದಲ್ಲ, ಯಾವನವನು ಬಡಿತಾ ಇರೋದು? ತರಲೆ ಚಿತ್ರ ನಿನ್ನ ಮದುವೆಗೆ ಒಪ್ಕೊಂಡ್ಲು ಕಣೋ.